ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಬ್ಲಡ್ ಪ್ರೆಷರ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಮನೆ ಮದ್ದಲ್ಲಿ ಉಪಯೋಗಿಸ್ಕೊಂಡು ಹೇಗೆ ನಿವಾರಣೆ ಮಾಡ್ಕೊಳ್ಳೋದನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಬಿ ಪಿ ಅಂದ ತಕ್ಷಣ ಎಲ್ರಿಗೂ ಒಂಥರ ಗಾಬರಿ ಆಗತ್ತೆ. ಗಾಬರಿ ಅನ್ನೋ ಕಾಯಿಲೆನೇ ಬಿ ಪಿ. ಇವರಿಗೆ ಗಾಬರಿ ಇದೆ, ಭಯ ಇದೆ ಅಂದ್ರೆ ಅವ್ರು ಬಿ ಪಿ ಇದೆ ಅಂತ ಅರ್ಥ. ಭಯನೇ ಇಲ್ಲ, ಗಾಬರಿನೇ ಇಲ್ಲ ಅಂದ್ರೆ ಅವ್ರಿಗೆ ಬಿ ಪಿನೇ ಇಲ್ಲ ಅಂತ ನನ್ನ ತತ್ವ. ಅದರಿಂದ ಗಾಬರಿ ಇರೋ ಜನಗಳಿಗೆ ಬಿ ಪಿ ಇದೆ ಅಂತ ನನ್ನ ಲೆಕ್ಕಾಚಾರ. ಹಾಗಾದ್ರೆ ಗಾಬರಿ ಏನಕ್ಕಾಗತ್ತೆ, ಯಾತಕ್ಕೆ ಭಯ ಬರುತ್ತೆ, ಬಿ ಪಿ ಏನಕ್ಕೆ ಬರುತ್ತೆ, ಬಂದ್ರೆ ಏನ್ ಮಾಡೋದು? ಬಿ ಪಿ ಅನ್ನೋದು ದೊಡ್ಡ ಕಾಯಿಲೆನೇ ಅಲ್ಲ, ಅದು ಬಾಡಿನಲ್ಲಿ ಆಗೋ ಒಂದು ಎಮೋಷನಲ್ ಬಿಹೇವಿಯರ್ ಅಂತ ನನ್ನ ಅನಿಸಿಕೆ. ಅಯ್ಯೋ ಬಿ ಪಿ ಇದೆ ಅಂದ್ಬಿಟ್ಟು ಏನು ಬೆಳಗ್ಗೆ ಒಂದು ಮಾತ್ರೆ ರಾತ್ರಿ ಒಂದು ಮಾತ್ರೆ ತಗೊಳ್ತಾರೆ, ಎಲ್ಲ ಹೋದ್ರೂ ಒಂದು ದೊಡ್ಡ ಪರ್ಸಲ್ಲಿ ಒಂದಷ್ಟು ಮಾತ್ರೆ ತುಂಬಿಕೊಂಡು ಬಿ ಪಿ ಮಾತ್ರೆಗಳು ತಗೊಂಡು ಹೋಗೋದು. ಯಾಕೆಂದ್ರೆ ಬಿ ಪಿ ಇದೆ ನನಗೆ ಅಂತಾರೆ. ಏನ್ ಬಿ ಪಿ ಅಂದ್ರೆ ಅಯ್ಯೋ ಹೈ ಬಿ ಪಿ ಅಂತಾರೆ ಡಾಕ್ಟ್ರು ಅಂತಾರೆ. ಹೌದಾ, ಹೈ ಬಿ ಪಿಗೆ ಕಷ್ಟೊಂದು ಮಾತ್ರೆ ತಗೊಳ್ತೀರಾ? ಓ ಹೌದಾ, ಲೋ ಬಿ ಪಿನ ಹಾಗೆ ಕಮ್ಮಿ ಮಾಡ್ಲಾ ಮಾತ್ರನಾ ಅಂತಾರೆ. ಇದು ಒಂದು ರೀತಿ ಆ ಕಾಯಿಲೆ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಮಾತ್ರೆ ಯಾಕೆ ತಗೋಬೇಕು, ತಗೊಂಡ್ರೆ ಏನಾಗತ್ತೆ, ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಬಿ ಪಿ ಕ್ಯೂರ್ ಆಗತ್ತಾ? 6 ವರ್ಷ 10 ವರ್ಷ ಮಾತ್ರೆ ನುಂಗ್ತಾ ಇದ್ದೀನಿ ಅಂತಾರೆ, ಬಿ ಪಿನೇ ಹೋಗಿಲ್ಲ. ಹಾಗಾದ್ರೆ ಬಿ ಪಿ ಅಂದ್ರೆ ಏನು? ಬಿ ಪಿ ಇರೋರಿಗೆ ಆಗಾಗ ಅಂತಿರ್ತಾರೆ. ಅದು ನಿಜವಾದ ಕೆಮ್ಮಲ್ಲ, ಅದು ಅವ್ರಿಗೆ ಸಂಕಟ ಆದಾಗ, ಎಮೋಷನಲ್ಲಿ ಏನಾದ್ರು ಏರುಪೇರು ಆದಾಗ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಬಿಕ್ಕಳಿಕೆ ಬರೋದು. ಈಗ ನಾನು ಕೆಮ್ಮದ್ನೆಲ್ಲ ಆ ಥರ ಕೆಮ್ಮು ಅಂಥದ್ದು. ಮತ್ತು ಇದ್ದಕ್ಕಿದ್ದಾಗೆ ಏನೋ ಒಂದು ರೀತಿ ಸುಸ್ತು ಅಂತಾರೆ. ಆದರೆ ಅವ್ರಿಗೆ ಬಿ ಪಿ ಮೆಷರ್ ಮಾಡಿದಾಗ ಸುಸ್ತಿರಲ್ಲ. ಮನೋವಿಜ್ಞಾನ ಪ್ರಕಾರ ಸೈಕಲಾಜಿಕಲ್ ಆಗಿ ಅವ್ರ ಮನಸ್ಸಲ್ಲಿ ಯಾರೋ ಹೇಳ್ಬಿಟ್ಟಿದ್ರೆ ಬಿ ಪಿ ಇದೆ ಅಂತ ಅದು ಕೂತ್ಬಿಟ್ಟಿದೆ ಮನಸ್ಸಲ್ಲಿ. ನನ್ನ ಪ್ರಕಾರ ಬಿ ಪಿ ಅನ್ನೋ ಕಾಯಿಲೆ ಜಗತ್ತಲ್ಲೇ ಇಲ್ಲ. ಹಾಗಾದ್ರೆ ಆ ಬಿ ಪಿ ಅನ್ನೋ ಕಾಯಿಲೆನ ನಾವು ಹೇಗೆ ಔಷಧಿ ಇಲ್ದಾನೆ ಕ್ಯೂರ್ ಮಾಡ್ಕೊಳ್ಳೋದು? ಬೇಕಾದಷ್ಟು ತಂತ್ರಗಳಿವೆ. ಅದಕ್ಕೆ ಮುದ್ರೆ ಮಾಡಿ ಬಿ ಪಿ ತೆಗಿಬೋದು, ಮಂತ್ರಗಳು ಹೇಳಿ ಬಿ ಪಿ ರೆಡ್ಯೂಸ್ ಮಾಡ್ಕೋಬಹುದು, ಹೆಚ್ಚಿತ್ತಾ ಕೆಳಗಿಳಿಸ್ಕೋಬಹುದು, ಕಮ್ಮಿ ಆಯ್ತಾ ಬ್ಯಾಲೆನ್ಸ್ ಮಾಡ್ಕೋಬಹುದು ಮುದ್ರಾ ಮಂತ್ರಗಳಿಂದ. ಕೆಲವು ತಂತ್ರಗಳಿದೆ, ಆ ತಂತ್ರಗಳು ಯೂಸ್ ಮಾಡ್ಕೊಂಡು ಕೂಡ ನಾವು ಬಿ ಪಿನ ಕ್ಯೂರ್ ಮಾಡ್ಕೋಬಹುದು. ಬಿ ಪಿ ಕಾಯಿಲೆ ಅಲ್ಲ, ಅದು ಎಮೋಷನಲ್ ಆಗುವಂಥದ್ದು. ಅಂದ್ರೆ ನಮ್ಮ ಉಸಿರಾಟದಲ್ಲಿ ಏರುಪೇರು ಆದಾಗ, ಪಲ್ಸ್ ರೇಟಲ್ಲಿ ಏರುಪೇರು ಆದಾಗ, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ, ಬಿ ಪಿ ಬರ್ಲಿಕ್ಕೆ ಕಾರಣ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಆ ರೇಟ್ ಚೇಂಜ್ ಆದಾಗ, ಪಲ್ಸ್ ರೇಟ್ ನಮ್ಮ ಬಾಡಿನಲ್ಲಿ ಪಲ್ಸಸ್ ರೇಟ್ ಏನಾದ್ರು ಏರುಪೇರು ಆದಾಗ ಒಂದು ರೀತಿ ರಿಯಾಕ್ಷನ್ ಆಗತ್ತೆ. ಆ ರಿಯಾಕ್ಷನ್, ಆ ಬದಲಾವಣೆ, ಹಾರ್ಮೋನಲ್ ಚೇಂಜಸ್, ಆ ಬಿಹೇವಿಯರ್, ಎಮೋಷನಲ್ ಚೇಂಜಸ್ನ ಬಿ ಪಿ ಅಂತ ಕರೀತಾರೆ ಈಗಿನ ಮಾಡರ್ನ್ ಸೈನ್ಸ್ನವರು. ಹಿಂದಿನ ಕಾಲದಲ್ಲಿ ಬಿ ಪಿಗೆ, ಶುಗರ್ಗೆ, ಗ್ಯಾಸ್ಟ್ರಿಕ್ ಅಂತೇಳಿ ಈಗ ಒಂದು ಸುಮಾರು 500-600 ಕಂಪ್ನಿಗಳು ಬರೀ ಬಿ ಪಿಗೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮೆಡಿಸಿನ್ಸ್ನ. ಡಯಾಬಿಟಿಸ್ ಸುಮಾರು 150 ಔಷಧಿ ತಯಾರು ಮಾಡುತ್ತೆ ಕಂಪ್ನಿಗಳಿವೆ. ಇಂಜೆಕ್ಷನ್ಸ್ ಇದೆ, ಮಾತ್ರೆಗಳಿದೆ, ಟಾನಿಕ್ ಇದೆ, ಏನೆಲ್ಲ ತಯಾರು ಮಾಡಿದ್ದಾರೆ. ಆದರೆ 200-300 ವರ್ಷದ ಹಿಂದೆ ನಾವು ನೋಡಕ್ ಹೋದಾಗ ಇಷ್ಟೊಂದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಔಷಧಿಗಳು ಮಾಡೋ ಕಂಪ್ನಿಗಳಿತ್ತಾ? ಇಷ್ಟೊಂದು ಗುಳಿಗೆ ತಗೋತಿದ್ರಾ ಬಿ ಪಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಮೂರನೇ ಪ್ರಶ್ನೆ, ಆಗಿನ ಕಾಲದಲ್ಲಿ ಬಿ ಪಿ ಜನ ಇರ್ಲಿಲ್ವಾ? ಆಗಿನ ಕಾಲದಲ್ಲಿ ಬಿ ಪಿ ಇದ್ದರೂ ಜನ ಬದುಕಿದ್ರ ಭೂಮಿ ಮೇಲೆ, ಅಥವಾ ಸತ್ತೋಗಿದ್ರ, ಅಥವಾ ಈ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಅನ್ನೋ ಕಾಯಿಲೆ ಇರಲೇ ಇಲ್ವಾ ಅಂತ ಕೇಳಿದಾಗ, ಮಾನವ ಅಂತ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ರಕ್ತದ ಒತ್ತಡ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ಅವನು ಉಸಿರಾಡೋ ರೀತಿ ಇದೆಯಲ್ಲ, ಮತ್ತು ಅವನು ಕೆಲಸ ಮಾಡೋ ಆಚಾರಗಳು, ವಿಚಾರಗಳು, ಅವನ ಒಂದು ಆಟಿಟ್ಯೂಡು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಪಲ್ಸ್ ರೇಟ್. ಅದರಿಂದ ಈ ಪಲ್ಸ್ ರೇಟು, ರೆಸ್ಪಿರೇಟರಿ ರೇಟು, ಆ ಉಸಿರಾಟದ ಸಿಸ್ಟಮ್ನ ಕ್ರಮಬದ್ಧವಾಗಿ ನಡೆಸ್ಕೊಂಡು ಹೋಗ್ಬಿಟ್ರೆ ಬಿ ಪಿನೇ ಬರೋದಿಲ್ಲ. ರಕ್ತದ ಒತ್ತಡ, ರಕ್ತದಲ್ಲಿ ಪ್ರೆಷರ್ ಇರೋದಿಲ್ಲ. ಹಾಗಾದ್ರೆ ಈ ಒಂದು ಬಿ ಪಿ ಅಂದ್ರೆ ಏನು? ನಮ್ಮ ಹೃದಯಕ್ಕೆ ರಕ್ತನ ಒಬ್ರು ಕಳಿಸ್ತಾರೆ, ರಕ್ತನ ಹೆಚ್ಚು ತೆಗಿತಾರೆ. ಅಶುದ್ಧವಾದ ರಕ್ತ ಹೋಗುತ್ತೆ, ಶುದ್ಧವಾದ ರಕ್ತನ ವಾಪಸ್ ತಗೊಂಡು ಎಲ್ಲಾ ಅಂಗಾಂಗಗಳಿಗೆ ಕಳಿಸುತ್ತೆ. ಆ 3 ಜನ ವ್ಯಕ್ತಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾರು ಅಂದ್ರೆ ಆರ್ಟರೀಸ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಆರ್ಟರೀಸ್ ಏನ್ ಮಾಡುತ್ತೆ, ರಕ್ತನ ಹಾರ್ಟ್ ಇಂದ ಹೊರಗೆ ಚೆಲ್ಲುತ್ತೆ. ಇಟ್ಸ್ ಟೇಕ್ಸ್ ದಿ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್ ಅಂತ ಹೇಳುತ್ತೆ. ಆರ್ಟರೀಸ್ ರಕ್ತ ಹೃದಯದಿಂದ ಹೊರಗೆ ತಗೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಆರ್ಟರೀಸ್ ಅಂತ ಕರೀತಾರೆ. ರಕ್ತನ ಒಳಗೆ ತರ್ತಾನಲ್ಲ ಅವನಿಗೆ ವೇನ್ಸ್ ಅಂತಾರೆ.
ಆದ್ರಿಂದ ಹೃದಯಕ್ಕೆ ರಕ್ತವನ್ನು ತಂದ್ಕೊಡೋನು ವೇನ್ಸು, ರಕ್ತವನ್ನು ಹೊರಗಾಕಕ್ಕೆ ಆರ್ಟರೀಸ್ ಅಂತಾರೆ. ಶುದ್ಧವಾದ ರಕ್ತವನ್ನು ಎಲ್ಲಾ ಅಂಗಾಂಗಗಳಿಗೂ ತಲೆಯಿಂದ ಎಲ್ಲಾ ಬೆರಳವರೆಗೂ ಸಪ್ಲೈ ಮಾಡೋ, ಟ್ರಾನ್ಸ್ಪೋರ್ಟ್ ಮಾಡೋಕೆ ಕೆಪೆಲರೀಸ್ ಅಂತ ಹೇಳ್ತಾರೆ. ಈ 3 ಜನಗಳಿಗೆ ಸರಿಯಾಗಿ ಉಸಿರಾಟ ಕಳಿಸ್ಬೇಕು. ಹಿಂಗೆ ಪುಷ್ ಮಾಡಿರ್ತಾರೆ, ರಕ್ತ ತಗೊಂಡು ಒಳಗೆ ಬಿಡೋದು, ಅಲ್ಲಿಂದ ಪ್ರೆಷರ್ ಕೊಟ್ಟಿರ್ತಾರೆ, ರಕ್ತ ಈಚೆ ತೆಗೆದು ಹಿಂಗೆ ಬಿಸಾಕೋದು. ಹಾಗಾದ್ರೆ ಏನು ಮಾಡಬೇಕು? ಉಸಿರಾಟ, ರೆಸ್ಪಿರೇಟರಿ ಸಿಸ್ಟಮ್, ಆ ರೆಸ್ಪಿರೇಟರಿ ರೇಟನ್ನು ಎಷ್ಟು ಸಲ ತಗೊಂಡು ಎಷ್ಟು ಸಲ ಬಿಡ್ತೀವಿ, ಯಾವ ವೇಗದಲ್ಲಿ ಉಸಿರು ತಗೋತೀವಿ, ಯಾವ ವೇಗದಲ್ಲಿ ಬಿಡ್ತೀವಿ ಅನ್ನೋದನ್ನ ರೇಟ್ ಅಂತಾರೆ. ಆ ಒಂದು ಉಸಿರಾಟದ ಕ್ರಿಯೆ ಇದೆಯಲ್ಲ, ಅದು ಚೆನ್ನಾಗಿ ನಡಿಬೇಕು. ಹಾಗಿದ್ಮೇಲೆ ಏನು ಮಾಡಬೇಕು? ಸದಾ ಮೂಗ್ನಲ್ಲಿ ಉಸಿರಾಡಬೇಕು. BP ಕಮ್ಮಿ ಆಗಬೇಕು, BP ರೋಗ ಕಮ್ಮಿ ಆಗಬೇಕು ಅಂದರೆ ಸದಾ ಆರಾಮಾಗಿ ಉಸಿರಾಡಬೇಕು. ಇಂದಿನ ಕಾಲದಲ್ಲಿ ಉಸಿರಾಟದ ಒಂದು ಕಲೆಯನ್ನ ಸರಿಯಾಗಿ ರಕ್ತ ಒಳಗೆ ಕಳಿಸಿ ರಕ್ತ ತಗೊಳ್ಳೋಕೆ ಒಂದು ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಇಸ್ ಅನ್ ಏಜೆಂಟ್. ಒಬ್ಬ ಬ್ರೋಕರು, ಒಬ್ಬ ದಳ್ಳಾಳಿ ರಕ್ತನ ಹೃದಯಕ್ಕೆ ತಾಳ್ತಾನೆ, ಅಲ್ಲಿಂದ ವಾಪಸ್ ತಗೋತಾನೆ, ಅದರ ಶುದ್ಧವಾದ ರಕ್ತ ಒಂದು ಕಡೆ ಡಂಪ್ ಮಾಡ್ತಾನೆ. ಆ ಕೆಪೆಲರೀಸ್ ಅಂತ ಅದೇನು ಮಾಡುತ್ತೆ, ಎಲ್ಲ ಅಂಗಾಂಗಗಳು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಯಾರು ಮಾಡೋದು? ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಡಬೇಕಲ್ಲ. ಹಾಗೆ ಈ ಆಕ್ಸಿಜನ್ಗೆ ಏನು ಮಾಡಬೇಕು? ಉಸಿರಾಟ. ಅದರಿಂದ ಇಂದಿನ ಕಾಲದಲ್ಲಿ ಪ್ರಾಣಾಯಾಮ ಮಾಡಿ. ಯಾವಾಗ ನಾವು ಪ್ರಾಣಾಯಾಮ ಮಾಡ್ತೀವೋ ಆಗ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಏರಿಳಿತಗಳಾಗಲ್ಲ, ಏರುಪೇರುಗಳಾಗಲ್ಲ. ಯಾವಾಗ ರೆಸ್ಪಿರೇಟರಿ ಸಿಸ್ಟಮ್ ಏರಿಳಿತ ಆಯಿತು, ಪಲ್ಸ್ ರೇಟ್ ಏನಾಗುತ್ತೆ? ಆ ಪಲ್ಸ್ ರೇಟ್ ಕೂಡ ಏರುಪೇರಾಗತ್ತೆ. ಆಗ ಪಲ್ಸ್ ರೇಟು, ರೆಸ್ಪಿರೇಟರಿ ರೇಟ್ ಎರಡು ಏರುಪೇರಾದಾಗ ಎಮೋಷನ್ ಜಾಸ್ತಿ ಆಗುತ್ತೆ. ಕೋಪ ಜಾಸ್ತಿ, ದುಃಖ, ಅಳೋದು, ಎಮೋಷನಲ್ ಬಿಹೇವಿಯರ್ ಚೇಂಜಸ್ ಆಗುತ್ತೆ. ಯಾವಾಗ ಪಲ್ಸು, ರೆಸ್ಪಿರೇಟರಿ ರೇಟ್ ಚೇಂಜಸ್ ಆಯಿತು, ಎಮೋಷನ್ ಏರುಪೇರಾಯಿತು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಯಿತು, ರಸದೂತಗಳಲ್ಲಿ ಏರುಪೇರಾಯಿತು, ಆಗ BP ಬಂತು ಅಂತ ಡಾಕ್ಟರ್ ಕರೀತಾರೆ. ಆದ್ರಿಂದ ಹುಟ್ಟಿದ ಮಗುಗೂ BP ಇರುತ್ತೆ, 200 ವರ್ಷ ಬದುಕಿದ್ರು BP ಇರುತ್ತೆ. ಆದ್ರಿಂದ ಇದು ಕಾಯಿಲೆ ಅಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಉಸಿರಾಡಿ, ಬಾಯಲ್ಲಿ ಉಸಿರಾಡಬಾರ್ದು. ಚೆನ್ನಾಗಿ ಕೆಲಸ ಮಾಡಿ, ಪಲ್ಸ್ ರೇಟ್ ಚೆನ್ನಾಗಿರುತ್ತೆ. ನಾ ಕೆಲಸನೇ ಮಾಡಲ್ಲ ಅಂದ್ಬಿಟ್ಟು ಕೂತ್ಕೊಂಡು TV ಮುಂದೆ, ತಟ್ಟೆ ಮುಂದೆ ಕೋಡ್ಬೇಳೆ ನಿಪ್ಪಿಟ್ಟಂತೆ, ಚೌಚೌ ಅಂತೆ, ಬಿಕ್ಸೆ ಇಟ್ಟೆ, ಪಿಜ್ಜಾ ಬರ್ಗರ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಕೂತ್ಕೊಂಡು ತಿಂದ್ಬಿಟ್ಟು ಎದ್ದೋಗೋದಿಲ್ಲ. ಟಾಯ್ಲೆಟ್, ರೂಮ್, ಮನೆ ಅಷ್ಟೇ. ಒಂಚೂರು ಎಲ್ಲ ಹೋದ್ರೆ ಒಂದು ಆಫೀಸು, ಇಷ್ಟಲ್ಲೇ ಕಾಲ ಕಳೆದು ಬಿಟ್ರೆ BP ಜಾಸ್ತಿ ಆಗ್ತಿರುತ್ತೆ. ಅತಿಯಾದ ರಕ್ತದ ಒತ್ತಡ ಜಾಸ್ತಿ ಆದಾಗ ಹೈಪರ್ ಟೆನ್ಷನ್ ಅಂತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ, ಮೆಡಿಕಲ್ ಸೈನ್ಸಲ್ಲಿ ರಕ್ತದ ಒತ್ತಡ ಕಮ್ಮಿ ಆದಾಗ ಹೈಪೋಟೆನ್ಷನ್ ಅಂತಾರೆ. ಹೈಪೋಟೆನ್ಷನ್ ಅಂದರೆ ಲೋ BP, ಹೈಪರ್ ಟೆನ್ಷನ್ ಅಂದರೆ ಹೈ BP. ಅದರಿಂದ ಹೈ BP ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಲೋ BP ಆದಾಗ ಇಲ್ಲಿಂದ ಜಾಗಕ್ಕೆ ಎಫೆಕ್ಟ್ ಆಗುತ್ತೆ. ಇದನ್ನು ಹಿಂದಿನ ಕಾಲದಲ್ಲಿ ಚರಕ ಮುನಿಗಳು ಹೇಳಿದ್ದಾರೆ. ಇದಕ್ಕೆ ಸುಶ್ರುತ ಸಮೇತ ಪರಿಹಾರ ಹೇಳಿದ್ದಾರೆ. ಏನು ಮಾಡಬೇಕು ಪರಿಹಾರ ಅಂದಾಗ, ಆ ಪರಿಹಾರ ಬಹಳ ವಿಶೇಷವಾದದ್ದು, ಎಲ್ರಿಗೂ ಗೊತ್ತಿರುವಂಥದ್ದು, ಸದಾ ಮನೇಲಿರುವಂಥದ್ದು. ಔಷಧಿ, ಟಾನಿಕ್, ಇಂಜೆಕ್ಷನ್ ತಗೊಳ್ಳದೆ ಈ ಹೈ BP, ಲೋ BP ಹೆಂಗೆ ನಿವಾರಣೆ ಮಾಡ್ಕೊಳ್ಳೋದನ್ನ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. BP ಬರಲಿಕ್ಕೆ ಇನ್ನೂ ಒಂದು ವಿಶೇಷವಾದ ಕಾರಣ ಇದೆ. ಏಜ್ ಆಗ್ತಾ ಆಗ್ದಂಗೆ, ಏಜಿಂಗ್ ಫ್ಯಾಕ್ಟರ್ ಜಾಸ್ತಿ ಆದಾಗ, ಚಿಕ್ಕ ಮಕ್ಕಳಿಗೆ BP ಇರಲ್ಲ, 15-20 ವರ್ಷದ BP ಇರಲ್ಲ. ಯಾವಾಗ ಜಾಸ್ತಿ ಏಜ್ ಆಗ್ತಾ ಹೋಗ್ತೀವೋ BP ಬರುತ್ತೆ. ಯಾಕಂದ್ರೆ ದೇಹ ಸವಿತಾ ಹೋಗ್ತಾ ಆದಾಗ ರಕ್ತದ ಒತ್ತಡದಲ್ಲಿ ಏರುಪೇರು ಆಗುತ್ತೆ. ರೆಸ್ಪಿರೇಟರಿ ಪಲ್ಸ್ ರೇಟು, ರೆಸ್ಪಿರೇಟರಿ ಸಿಸ್ಟಮ್ ರೇಟ್ ಎರಡೂ ಏರುಪೇರು ಆಗ್ತದೆ. ಒಂದು ಅತಿಯಾದ ಸೆಕ್ಸಿಂದ BP ಬರ್ತಿದೆ ಅಂತ ನನ್ನ ಒಂದು ಅನುಭವ. ಎಮೋಷನ್ಸ್ ಜಾಸ್ತಿ, ತುಂಬಾ ಕೋಪ ಮಾಡ್ಕೊಳ್ಳೋದು, ತುಂಬ ಮುಖ ಹಿಂಗೆ ಸುಂಡಿಸ್ಕೊಳ್ಳೋದು, ಒಂದು ಸ್ಮೈಲ್ ಇಲ್ಲ, ಒಂದು ಶಾಂತಿಯಾಗಿ ಮಾತಾಡೋಲ್ಲ, ಯಾವಲ್ಲೂ ಹಂಗೆ ಹಿಂಗೆ ಅಂತ ಬಿಸಾಕೋದು, ಕೋಪದಲ್ಲಿರೋದು. ಆಗ ಪ್ರೆಷರ್ ಜಾಸ್ತಿ ಬೇಕು, ಕೋಪ ಮಾಡ್ಕೋಬೇಕು, ಎತ್ತು ಬಿಸಾಕಬೇಕು, ಹೊಡಿಬೇಕು ಅಂದಾಗ ಪ್ರೆಷರ್ ಬೇಕಂದ್ರೆ ಹೃದಯ ಅಷ್ಟೇ ಚೆನ್ನಾಗಿ ರಕ್ತನ ಸಪ್ಲೈ ಮಾಡಬೇಕು. ಹೃದಯಕ್ಕೆ ತಂದೆ ಆದಂಥ ಒಂದು ರಿದಮ್ ಇದೆ, ಅದರದೇ ಆದ ಒಂದು ತಾಳ ಇದೆ, ಅದರದೇ ಆದ ಒಂದು ಬ್ಯೂಟಿ ಇದೆ, ಅದರದೇ ಆದಂಥ ಒಂದು ರಿದಮ್ ಮಾಡ್ಕೊಂಡಿದೆ. ಅವಾಗ ನಾವು ಅಂತ ಕೈ ಎತ್ತಾಗ ಅದು ರಕ್ತ ಜಾಸ್ತಿ ಬೇಕಾಗುತ್ತೆ ನನಗೆ. ಓ ಅಂದಾಗ ಹೊಡಿತೀನಿ ಅಂದಾಗ ಕಣ್ಣಿಗೂ ಶಕ್ತಿ ಬೇಕು. ಯಾಕಂದ್ರೆ ಕಣ್ಣು ಜಾಸ್ತಿ ಮಾಡ್ಬೇಕಲ್ಲ, ನಾನು ಬಿಚ್ಚಬೇಕಲ್ಲ, ಕೈ ಎತ್ತಬೇಕಲ್ಲ, ಕೋಪ ಮಾಡ್ಬೇಕು, ಸಿಂಹ ಗರ್ಜನೆ ಮಾಡ್ಬೇಕಲ್ಲ. ಅವಾಗೇನಾಗುತ್ತೆ? ಪ್ರೆಷರ್ ಬೇಕು, ಆ ಒತ್ತಡ ಬೇಕು. ಅಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋದು ಉಂಟು. ಯಾಕೆ? ಹೈ BP ಆಯ್ತಲ್ಲ, ಹೈಪರ್ ಟೆನ್ಷನ್ನು. ಅದೇ ಸಿಕ್ಕಾಪಟ್ಟೆ ಲೋ ಆಗಿಬಿಟ್ಟಾಗ ಕುಸಿದು ಬಿದ್ದು ಬಿಡ್ತೀವಿ, ಕಣ್ಣು ಮಂಜಾಗಿಬಿಡುತ್ತೆ. ಯಾಕಂದ್ರೆ ಆ ಕೆಪೆಲರೀಸು ರಕ್ತನ ಸರಿಯಾದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮಿನಿಮಮ್ 5 ರಿಂದ 10 ಸೆಕೆಂಡ್ ತಗೊಳುತ್ತೆ.
ಇಲ್ಲಿ ಪಂಪ್ ಆಯ್ತು, ಹೊಟ್ಟೆಗೆ ಹೋಗ್ಬೇಕು, ಮಂಡಿಗೆ ಹೋಗ್ಬೇಕು, ತೊಡೆಗೆ ಹೋಗ್ಬೇಕು, ಕಾಲ್ಗೆ ಹೋಗ್ಬೇಕು, ಪಾದಗಳಿಗೆ ಹೋಗ್ಬೇಕು, ಬ್ರೈನ್ಗೆ ಹೋಗ್ಬೇಕು, ಕಣ್ಣು, ಕಿವಿ, ಮೂಗು ಎಲ್ಲದಕ್ಕೂ ಕ್ಯಾಪಿಲರೀಸ್ ರಕ್ತ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಹಿಂಗೆ ಅಂದ ತಕ್ಷಣ ಚೆಲ್ಲಕ್ಕಾಗಲ್ಲ. ಅದರದ್ದೇ ಆದಂಥ ರೂಟ್ ಇದೆ, ಅದರದ್ದೇ ಆದಂಥ ಕಿಲೋಮೀಟ್ರು, ಅದರದ್ದೇ ಆದಂಥ ಸ್ಪೀಡ್ ಇದೆ. ಅಷ್ಟೊಳಗೆ ಹೂ ಅಂದ್ಬಿಡ್ತೀವಿ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಯಾವಾಗ ಹೈಪೋಟೆನ್ಷನ್ ಅಂದರೆ ಲೋ ಬಿ ಪಿ, ಯಾವ ಲೋ ಬಿ ಪಿ ಆಯ್ತು ಕಿಡ್ನಿ ತಡ್ಕೊಳ್ಳಲ್ಲ, ಕಿಡ್ನಿ ಪಟ್ ಅಂತ ಹೋಗ್ಬಿಡುತ್ತೆ. ಆಗ ಕಿಡ್ನಿ ಡ್ಯಾಮೇಜ್ ಆಯಿತು, ಆಗ ಡಯಾಲಿಸಿಸ್ ಶುರು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಬಿ ಪಿ. ಇದ್ರ ಜೊತೆಗೆ ಏನಾದರೂ ಡಯಾಬಿಟಿಸ್ ಇದ್ಬಿಟ್ರೆ ಆಹಾ, ಅಣ್ಣ ತಮ್ಮ ಇಬ್ರು ಸೇರಿಬಿಡ್ತಾರೆ. ಸಕ್ಕರೆ ಕಾಯಿಲೆ ಅಣ್ಣ, ಬಿ ಪಿ ತಮ್ಮ ಅಥವಾ ಅಕ್ಕ ಇಲ್ಲ ತಂಗಿ, ಇವಿಬ್ರು ಸೇರಿಬಿಟ್ರೆ ಆಸ್ತಿಗೆ ಹೆಂಗೆ ಜಗಳ ಮಾಡ್ತಾರೋ, ಹೇಗೆ ಗಂಡ ಹೆಂಡತಿ ಮನೆ ಜನ ಜಗಳ ಮಾಡ್ತಾರೋ ಹಂಗಾಗುತ್ತೆ. ಸಕ್ಕರೆ ಮತ್ತು ಈ ಬಿ ಪಿ ಎರಡೂ ಸೇರ್ಕೊಂಬಿಟ್ಟ ಅಂದರೆ ಶರೀರದಲ್ಲಿ ಏನು ಬೇಕಾದ್ರೂ ಆಗೋದು. ಮಲ್ಟಿ ಆರ್ಗನ್ ಡ್ಯಾಮೇಜ್. ಯಾವಾಗ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಯಿತು, ಅವ್ನಿಗೆ ನೋಡಿ ಮಲಗಿಸ್ಬಿಟ್ಟು 6 ತಿಂಗಳು ವರ್ಷಗಟ್ಟಲೆ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಿದ್ದು, ದುಡ್ಡು ಖರ್ಚು ಮಾಡಿದ್ದು. ಕೊನೆಗೆ ನಮ್ಮ ಕೈಲಿ ಆಗಲ್ಲ ರೀ, ಏನೂ ಮಾಡೋಕ್ಕಾಗಲ್ಲ, ತೊಗೊಂಡೋಗಿ ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಬಿಡ್ರಿ ಅಂತಾರೆ. ಇದು ಕನ್ಕ್ಲೂಷನ್ ಡಾಕ್ಟರ್ ಹೇಳೋದು, ತಾತ್ಪರ್ಯ, ಎಕ್ಸಿಕ್ಯೂಟಿವ್ ಸಮ್ಮರಿ ಡಾಕ್ಟ್ರಿಂದ. ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಇದಕ್ಕೆಲ್ಲ ಏನು ಮಾಡ್ತಿದ್ರು? ಬಿ ಪಿ ಅಂದ ತಕ್ಷಣ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅಂತೆ, ಏನು ಬೇಕಾದಷ್ಟು ಹೈಟೆಕ್ ಹಾಸ್ಪಿಟ್ಲ್ ಇದೆ. ಆಗಿನ ಕಾಲದಲ್ಲಿ ಕಾಡಲ್ಲಿ ವಾಸ ಮಾಡೋ ಜನ, ಗುಡ್ಡದಲ್ಲಿ ವಾಸ ಮಾಡೋ ಜನಗಳು ದಡಾಂತ ಏನು ಆಟೋ ರಿಕ್ಷಾ ಮಾಡಿಕೊಂಡು ಅಥವಾ ಜೆಟ್ ಏರ್ವೇಸ್ನಲ್ಲಿ ಅಥವಾ ಏನೊಂದು ಕಾರ್ ಮಾಡ್ಕೊಂಡು ಹೋಗ್ತಿರಲ್ಲ, ಗಾಡಿ ಕಟ್ಕೊಂಡು ಆ ಪೇಷಂಟ್ ತೊಗೊಂಡು ಅಲ್ಲಿಗೆ ಅಡ್ಮಿಟ್ ಮಾಡಿ ಆ ವೈದ್ಯರ ಹತ್ರ, ಪಂಡಿತ ಹತ್ರ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ಕರ್ಕೊಂಡ್ಬರ್ತಿರ್ಬೇಕಾದ್ರೆ ಮನೆಯಿಂದ ಪಂಡಿತ ಹತ್ರ ಅಥವಾ ಮನೆಯಿಂದ ವೈದ್ಯರ ಹತ್ರ ಹೋಗೋಷ್ಟೊಳಗೆ ಆ ಪೇಷಂಟ್ ಗತಿ ಏನಾಗಿರ್ಬೇಕು? ಯಾವ ಆಂಬುಲೆನ್ಸ್ ಇರಲಿಲ್ಲ, ಎಂಥದ್ದಿಲ್ಲ. ಹಾಗಾದರೆ ಅಂಥ ಸಮಯದಲ್ಲಿ ಯಾವ ರೆಮಿಡಿ ಮಾಡ್ತಾ ಇದ್ರು? ಇದೇ ದೊಡ್ಡ ವಿಶೇಷವಾದಂಥ ಕಲೆ. ಹಾಗಾದರೆ ಇಷ್ಟೆಲ್ಲ ಟೆಕ್ನಾಲಜಿ ಇದ್ದು ಕೂಡ ನಮ್ಗೆ ಯಾಕೆ ಬಿ ಪಿ ಕಂಪ್ಲೀಟಾಗಿ ಕ್ಯೂರ್ ಆಗ್ತಿಲ್ಲ? ಯಾಕೆ ಡಯಾಬಿಟಿಸ್ ಕ್ಯೂರ್ ಆಗ್ತಿಲ್ಲ? ಎಲ್ಲ ಹೈಟೆಕ್ ಮೆಷಿನ್ಸ್ ಇದೆ, ಹೈಟೆಕ್ ಎಕ್ವಿಪ್ಮೆಂಟ್ಸ್ ಇದೆ, ಒಳ್ಳೊಳ್ಳೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿ ಓಪನ್ ಮಾಡಿ ಟ್ಯಾಬ್ಲೆಟ್ಸು, ಇಂಜೆಕ್ಷನು, ಸಿರಪ್ಪು ಎಲ್ಲ ತಯಾರು ಮಾಡಿದ್ದಾರೆ. ನಾವು ತಗೋತಾ ಇದ್ದೀವಿ ದುಡ್ಡು ಕೊಟ್ಟು. ಆದರೆ ಕಾಯಿಲೆ ಇದ್ದಂಗೆ ಇದೆ, ಅದು ದೇಹ ಕೃಶ ಆಗ್ತಾ ಇದೆ, ದೇಹ ಸವಿತಾ ಇದೆ. ಕಾರಣ ಮೆಡಿಸಿನ್ ಪವರ್. ಹಾಗಾದರೆ ಇಷ್ಟೆಲ್ಲ ಮೆಡಿಸಿನ್ ತೊಗೊಂಡು ಕೂಡ ನಾವು ಆಕ್ಟಿವ್ ಆಗಿಲ್ಲ, ಸಂತೋಷವಾಗಿಲ್ಲ, ಆರೋಗ್ಯವಾಗಿಲ್ಲ, ಪೀಸ್ಫುಲ್ ಆಗಿಲ್ಲ ಅಂದಾಗ ಆಗಿನ ಕಾಲದಲ್ಲಿ ಆ ವೈದ್ಯರು, ಪಂಡಿತರು ಯಾವ ರೀತಿ ಥೆರಪಿ ಮಾಡ್ತಾಯಿದ್ರು ಅನ್ನೋದು ಯೋಚನೆ ಮಾಡಿದಾಗ ಭಾಳ ಸಿಂಪಲ್ಲು. ಆ ಸಿಂಪಲ್ನೆಸ್, ಆ ಸಿಂಪ್ಲಿಸಿಟಿ, ಆ ಒಂದು ಅಡಾಪ್ಟಬಿಲಿಟಿ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಮೆಡಿಸಿನ್ ಗೊತ್ತಾ? ನಮಗೆ ಒಂದು ಸ್ಟಿರಾಯ್ಡ್ಸ್ ಇಲ್ಲ, ಒಂದು ಆ್ಯಂಟಿಬಯೋಟಿಕ್ಸ್ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಏನು ಮಾಡ್ತಿದ್ರು ಅಂತ ಯೋಚನೆ ಮಾಡಿದಾಗ ಭಾಳ ವಿಶೇಷವಾಗಿ ಇದ್ದಿದ್ದು ಮೆಡಿಸಿನ್ ಏನಂತ ಗೊತ್ತಾ? ನಮ್ಮನೆ ಉಪಯೋಗಿಸೋವಂಥದ್ದೇ. ಅದಕ್ಕೂ ಮುಂಚೆ ನಾವು ಒಬ್ಬ ಮನುಷ್ಯನಲ್ಲಿ ಪಲ್ಸ್ ರೇಟ್ ನೋಡಬೇಕು. ಪಲ್ಸ್ ರೇಟ್ ಡಾಕ್ಟ್ರು ಇಲ್ಲಿ ನೋಡ್ತಾರೆ. ನೋಡಿ, ಇದು ಈ ನರದಲ್ಲಿ ಹಿಂಗೆ ಇಟ್ಕೊಂಡು ಈ ಹೆಬ್ಬೆಟ್ಟಲ್ಲಿ ಇಟ್ಟು ಈ ಜಾಗದಲ್ಲಿ ಹಿಂಗೆ ನೋಡ್ತಾರೆ. ಈ ರೀತಿ ಪಲ್ಸ್ ರೇಟ್ ನೋಡ್ತಾರೆ ಒಂದು. ಮತ್ತು ಬಿ ಪಿ ಸ್ಪೈಗನೋಮ್ಯಾನೋಮೀಟರ್ ಇಟ್ಕೊಂಡು ಚೆಕ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅವನ ಕಣ್ಣಿನ ರೆಪ್ಪೆ ಹೆಂಗೆ ಬಡಿತಾ ಇದ್ದಾನೆ, ಎಷ್ಟು ಸಲ ಹಿಂಗೆ ಮುಚ್ಚುತ್ತಾನೆ, ಓಪನ್ ಮಾಡ್ತಾನೆ, ಅದನ್ನು ಪಲ್ಸ್ ರೇಟ್ ನೋಡ್ತಾ ಇರು. ಹಾಗೂ ಅವನ ಮಾತಿನ ಶೈಲಿ, ನಿಧಾನಕ್ಕೆ ಮಾತಾಡ್ತಿದ್ದಾನೆ, ಲೋ ಬಿ ಪಿ ಇದೆ, ಪಟ 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 ಅಂತ ಮಾತಾಡ್ತಿದ್ದಾರೆ, ಹೈ ಬಿ ಪಿ ಇದೆ, ಜಾಸ್ತಿ ಸ್ಪೀಡ್ ಇಲ್ಲ, ತುಂಬ ಸ್ಲೋನು ಇಲ್ಲ ಅಂದಾಗ ನಿಧಾನ ತಾಳ್ಮೆಯಿಂದ ಮಾತಾಡ್ತಿದ್ದಾರೆ. ಅಂದರೆ 120/80 ಇದೆ ಅವ್ನ ಬಿ ಪಿ ಅಂತ ಹೇಳ್ತಾ ಇದ್ರು. ನೋಡಿ ಎಂಥ ಟೆಕ್ನಾಲಜಿ ಅವತ್ತಿನ ಕಾಲದಲ್ಲಿ. ಇವಾಗ ಸ್ಪೈಗನೋಮ್ಯಾನೋಮೀಟರ್ ಹಾಕೊಂಡ್ರು 120/80 ಬರೋದೇ ಕಷ್ಟ. ಯಾಕೆಂದರೆ ಆ ಬಿ ಪಿ ಅವನಿಗೆ ಆಗಲೇ ಟೆನ್ಷನ್ ಆಗಿರ್ತಾನೆ. ಆಗ 140/90, 180/75, 190/110 ಹೈ ಬಿ ಪಿ. ಅವಾಗೇನು ಹೇಳ್ತಾರೆ, ಬಿ ಪಿ ಜಾಸ್ತಿ ಆಗಿದೆ, ಪಟ್ ಅಂತ ರಕ್ತದ ಒತ್ತಡನ ಕಮ್ಮಿ ಮಾಡಿಕೊಂಡು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ. ಇಲ್ಲ ಅವನಿಗೆ ತುಂಬ 110/40, 110/60, 110/70 ಅಥವಾ 190 ಅಥವಾ ಬರೀ 85/120 ಏನೋ ಒಂದು ಏರುಪೇರು ಆದಾಗ, ಲೋ ಬಿ ಪಿ ಆದಾಗ ಅವ್ನು ಕೂರಕ್ಕಾಗಲ್ಲ, ಗಿಡ್ಡಿನೆಸ್, ತಲೆ ಸುತ್ತ ಬರುತ್ತೆ, ತಲೆ ಸುತ್ತಾಯಿತೆ, ಮಲಗಿದ ಪ್ರಪಂಚ ಸುತ್ತಾ ಇರುತ್ತೆ, ಕೂತರು ನಿಂತರು ತಲೆ ಸುತ್ತಾ ಇರುತ್ತೆ. ನಾನು ಮುಂದೆ ನಿಂತರು ಕೂಡ ನಾನೇ ಅವನ ಮುಂದೆ ಸುತ್ತಾ ಇರ್ತೀನಿ, ಅವನು ಸುತ್ತಲ್ಲ, ನಾನು ಸುತ್ತಾ ಇರ್ತೀನಿ. ಇದೆಲ್ಲ ನೋಡಿದಾಗ ಇಲ್ಲೆಲ್ಲ ಪೇನ್ ಶುರು ಆಗಿಬಿಡುತ್ತೆ. ಇದಕ್ಕೆಲ್ಲ ಹಿಂದಿನ ಕಾಲದಲ್ಲಿ ಮದ್ದೇನಿತ್ತು ಅನ್ನೋದನ್ನು ಒಂದು ಸಣ್ಣ ರೆಮಿಡಿಲಿ ಕ್ಯೂರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಆ ಒಂದು ಚಿಕಿತ್ಸೆ, ಆ ಒಂದು ಥೆರಪಿ, ಆ ಒಂದು ವೈದ್ಯ ಪದ್ಧತಿ, ಅದನ್ನು ಸ್ವಯಂ ವೈದ್ಯ ಅಂತ ಕರೀತಾ ಇದ್ರು ಹಿಂದಿನ ಕಾಲದಲ್ಲಿ. ಇದನ್ನು ಯಾವ ರೀತಿ ತಯಾರು ಮಾಡೋದು? ಬಿ ಪಿ ಇರಲಿ ಇಲ್ದು ಹೋಗ್ಲಿ, ಇವತ್ತು ರಕ್ತದ ಒತ್ತಡ ಇಲ್ಲ, ಪ್ರೆಷರ್ ಇಲ್ಲ, ಮಗ ಫೇಲ್ ಆಗಿಬಿಟ್ಟ, ಮದುವೆ ಕ್ಯಾನ್ಸಲ್ ಆಯಿತು, ಅಯ್ಯೋ ಜಾಬ್ ಇಲ್ಲ, ಸ್ಯಾಲ್ರಿ ಹಾಕಾಗಿಲ್ಲ, ಅದು ಚಿಂತನೆಗೆ ಪ್ರೆಷರ್ ಜಾಸ್ತಿ ಆಗ್ಬೋದು.
ಅಯ್ಯೋ ಸಾಲ ಕೊಟ್ಟಿದ್ದೆ ಎತ್ಕೊಂಡು ಹೋಗ್ಬಿಟ್ನಲ್ಲಪ್ಪ, ಅಯ್ಯೋ ನಿಂಗೆ ಬೈದ್ಬಿಟ್ನಲ್ಲ, ಅವ್ನಿಗೆ ತೊಂದರೆ ಕೊಟ್ಟಲ್ಲ ಅಂತ ಚಿಂತನೆ ಮಾಡಿದಾಗ ಲೋ ಬಿ ಪಿ, ಚಿಂತನೆ ಜಾಸ್ತಿ ಮಾಡಿದಾಗ ಲೋ ಬಿ ಪಿ ಆಗುತ್ತೆ, ಗಾಬರಿ ಆದಾಗ ಹೈ ಬಿ ಪಿ ಆಗುತ್ತೆ. ಇದು ನನ್ನ ಫಿಲಾಸಫಿ, ನನ್ನ ಸಿದ್ಧಾಂತ. ಅದರಿಂದ ಚಿಂತೆ ಮಾಡಬೇಡಿ, ಲೋ ಬಿ ಪಿ ಬರೋದಿಲ್ಲ, ಹೈಪೋಟೆನ್ಷನ್ ಆಗಲ್ಲ. ಗಾಬರಿ ಆಗಬೇಡಿ, ದುಗುಡ ಪಡಬೇಡಿ, ಯಾನೇ ಆಗಲಿ, ಪ್ರಳಯ ಆದರೂ ಚಿಂತಿಲ್ಲ, ಸ್ಮೈಲ್ ಮಾಡಿ ನಗ್ನಗ್ತಾ ಇರಲಿ. ರಕ್ತದ ಒತ್ತಡ ತನಗೆ ತಾನೇ 120/80, ಸಿಸ್ಟೋಲ್ ಅಂಡ್ ಡಯಸ್ಟೋಲ್ ಅಂತಾರೆ ಅದಕ್ಕೆ. ಸಿಸ್ಟೋಲ್ ಅಂಡ್ ಡಯಸ್ಟೋಲ್ 120/80 ಇದ್ದಾಗ ಅವನಿಗೆ ಬಿ ಪಿನೇ ಇರೋದಿಲ್ಲ. ಹಾಗಿದ್ಮೇಲೆ ಆ ಬಿ ಪಿನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಏನು ತಂತ್ರ ಇದೆ, ಯಾವ ಮದ್ದಿದೆ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವೆಲ್ಲರೂ ನೋಡಿರುವಂಥದ್ದು ಇದೇನು ದೊಡ್ಡ ವಿಶೇಷವಾದ ಫಲ ಅಲ್ಲ, ಇದು ನಿಂಬೆಹಣ್ಣು ಅಂತಾರೆ. ಜಗತ್ತಿನಲ್ಲಿ ಇದು ಒಂದು ವಿಶೇಷವಾದ ಫಲ. ಸರ್ವರೋಗಕ್ಕೂ ಮದ್ದು ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಈ ನಿಂಬೆಹಣ್ಣನ್ನು ಸದಾ ನಾವು ಮನೇಲಿ ಇಟ್ಕೊಂಡಿದ್ರೆ ಎಂಥ ಬಿ ಪಿ, ಹೈಪರ್ ಟೆನ್ಷನ್, ಹೈಪರ್ ಟೆನ್ಷನ್ ಅಂದರೆ ಹೈ ಬಿ ಪಿ, ಹೈಪೋಟೆನ್ಷನ್ ಅಂದರೆ ಲೋ ಬಿ ಪಿ. ತುಂಬ ಲೋ ಆದಾಗ ಅಥವಾ ತುಂಬ ಹೈ ಆದಾಗ 120/80 ತರಬೇಕು ಅಂದರೆ ಸಡನ್ ಆಗಿ ನೀವು ಮಾತೆ ತಗೋಬೇಡಿ, ಯಾವುದೇದಕ್ಕೂ ಮೆಡಿಷನ್ಗೆ ಹೋಗಬೇಡಿ. ಗಾಬರಿ ಆಗ್ಬಿಟ್ಟು ಹೋಗ್ಬಿಟ್ಟು ದೇವ್ರ ಹತ್ರ ದೀಪ ಹಚ್ಚೋದಾಗಲಿ ಅಥವಾ ಜ್ಯೋತಿಷ ಹತ್ರ ಹೋಗ್ಬಿಟ್ಟು ಜಾಗ ತೊಗೊಂಡ್ಬಿಟ್ಟು ಬಿ ಪಿ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಚಿಂತೆ ಮಾಡೋದಾಗ್ಲಿ, ಅಥವಾ ಅಯ್ಯೋ ಇಲ್ಲಿ ಕೂತಾಗ ಈ ವಾಸ್ತುನಲ್ಲಿ ಹಿಂಗೆ ಬಂದ್ಬಿಡ್ತು, ಅಲ್ಲಿದ್ದಾಗ ಚೆನ್ನಾಗಿತ್ತು, ಇಲ್ಲಿ ಬಂದಾಗ ಹಿಂಗಾಗುತ್ತೆ, ಆ ವಾಸ್ತು ಬೈಯೋದು ಬೇಡ. ಏಕೆಂದರೆ ಬಿ ಪಿ ನಮ್ಮ ಎಮೋಷನಲ್ ಬಿಹೇವಿಯರಿಂದ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ, ಅತಿಯಾದ ಸೆಕ್ಸ್ ಆದಾಗ ಮತ್ತು ಏಜ್ ಬಾರ್ ಆಗ್ತಿದ್ದಂಗೆ ಬರುವಂಥ ಒಂದು ಸಣ್ಣ ಮೆಟೋಬಾಲಿಸಮ್ ಏರುಪೇರು ಅಷ್ಟೇ, ಡಿಸಾರ್ಡರ್ನೆಸ್. ಅದನ್ನು ಕಾಯಿಲೆ ಅಂತ ತಗೋಬೇಡಿ ಅಂತ ನನ್ನ ಸಜೆಷನ್. ನಿಂಬೆಹಣ್ಣು, ಈ ನಿಂಬೆಹಣ್ಣು ಜ್ಯೋತಿಷ ಶಾಸ್ತ್ರ ಇದಕ್ಕೆ ರಾಹು ಅಂತ ಕರೀತಾರೆ. ಈ ರಾಹು ಗ್ರಹವನ್ನು ನಾವು ಪೂಜೆ ಮಾಡೋಕ್ಕಾಗಲ್ಲ, ಅವನ ವ್ಯಕ್ತಿ ಹೆಂಗಿದ್ದಾನೆ ಅಂತ. ಆದರೆ ರಾಹುವಿನ ಅಂಶ, ರಾಹುವಿನ ಗ್ರಹದ ಒಂದು ಅಂಶ, ಅವನ ಒಂದು ರೀತಿ ಬಾಡಿ ಇರತಕ್ಕಂಥ ಜೀವಸತ್ವಗಳು ಇದರಲ್ಲಿ ಇದೆ. ಆದ್ದರಿಂದ ರಾಹುವಿನ ಒಂದು ಶರೀರದ ಒಂದು ಭಾಗದ ಒಂದು ವಸ್ತು ಇದು, ಅದಕ್ಕೆ ರಾಹು ಗ್ರಹ ಅಂತ ಕರೀತಾರೆ. ಇದರಲ್ಲಿ ಬಹಳಷ್ಟು ವಿಶೇಷವಾದಂಥ ಕೆಲವು ಕೆಮಿಕಲ್ಸ್ ಇದೆ. ಉದಾಹರಣೆಗೆ ಎಲೆಕ್ಟ್ರೋಲೈಟ್ಸ್ ಅಂತ ಕರೀತಾರೆ. ಪೊಟ್ಯಾಷಿಯಂ, ಸೋಡಿಯಂ ಅಧಿಕವಾಗಿ ಜಗತ್ತಿನಲ್ಲಿ ಸಿಗೋದು ಅಂದರೆ ಇದೊಂದೇ ಹಣ್ಣಲ್ಲಿ. ಅಧಿಕವಾಗಿ ಸಡನ್ ಆಗಿ ಕೂಡಿದ ತಕ್ಷಣ ಬಾಡಿಗೆ ಹೋಗೋದಂದ್ರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಒಂದು. ಮಿನರಲ್ಸ್ ಕಾಪರು, ಜಿಂಕು, ಐರನ್ನು, ಮೆಗ್ನೀಷಿಯಮು, ಮ್ಯಾಂಗನೀಸು ಮತ್ತು ಈ ಕಾಪರ್, ಇದಿಷ್ಟು ಅಯಾನ್ಸ್ ಇವೆಲ್ಲ ಸಿಗೋದು ಇದೊಂದೇ ಹಣ್ಣಲ್ಲಿ ಅತಿ ಹೆಚ್ಚಿಗೆ. ಆದ್ದರಿಂದ ಮಿನರಲ್ಸು, ಎಲೆಕ್ಟ್ರೋಲೈಟ್ಸು, ವೈಟಮಿನ್ಸ್, ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ, ವೈಟಮಿನ್ ಕೆ ಮತ್ತು ಥೈಮನ್ ಅನ್ನೋದು ಇದರಲ್ಲಿ ಅಧಿಕವಾಗಿ ಸಿಗುತ್ತೆ. ಇದನ್ನು ನಾವು ಹೊಟ್ಟೆ ಒಳಗೆ ತಗೊಂಡಾಗ ನಾವು ತಿಂದಂಥ ಆಹಾರ ಪದಾರ್ಥಗಳು, ನಾವು ಕುಡಿದಂಥ ಜ್ಯೂಸು, ಹಾಲು, ಕಾಫಿ, ಟೀ ಏನಿದೆಯೋ ಅದರಿಂದ ಕಾರ್ಬೋಹೈಡ್ರೇಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದು. ಪ್ರೋಟೀನ್ಸ್ ಈಚೆ ತೆಗಿತೆ ತಿಂದ ಪದಾರ್ಥ, ರಾಗಿ ಮುದ್ದೆ, ಚಪಾತಿ, ಪಲ್ಯ, ಸೊಪ್ಪು, ತರಕಾರಿ, ಟೀ, ಕಾಫಿಲಿ ಅದರಲ್ಲಿರ್ತಕ್ಕಂಥ ಫ್ಯಾಟು, ಫೈಬರ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಎನ್ಸೈಮ್ಸ್ನ ತೆಗೆಯುವ ಶಕ್ತಿ ಏಕೈಕ ವಸ್ತು ಅಂದರೆ ಇದೊಂದು. ಹಾಗೆ ಈ ಒಂದು ನಿಂಬೆಹಣ್ಣನ್ನು ಜ್ಯೋತಿಷ್ಯ ಶಾಸ್ತ್ರ ರಾಹುಗ್ರಹ ಅಂತಲೂ ಕರೀತಾರೆ. ಈ ವೈಜ್ಞಾನಿಕ ಶೈಲಿ ನಾನು ಹೇಳಿದಂಥ ಎಲ್ಲ ವಸ್ತುಗಳು ಇದರಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡು ಬಿ ಪಿನ, ಹೈ ಬಿ ಪಿ, ಲೋ ಬಿ ಪಿ ಹೆಂಗೆ ಕಮ್ಮಿ ಮಾಡೋದು, ಬಿ ಪಿನ ನಾರ್ಮಲೈಸ್ ಮಾಡೋದು ಹೇಗೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹೈ ಬಿ ಪಿ, ಲೋ ಬಿ ಪಿ ಇದೆ ಅಂತ ಅನ್ನೋರು ಮೆಡಿಸಿನ್ ಇಲ್ದೇನೆ ಮನೇಲೆ ಮದ್ದು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಒಂದು ಸಣ್ಣ ಮೆಡಿಸಿನ್ ತೋರಿಸ್ಕೊಡ್ತೀನಿ. ಈಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಇದು ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು, ನಾನೇನು ಸೃಷ್ಟಿ ಮಾಡಿಲ್ಲ. ನಿಂಬೆಹಣ್ಣು ಪ್ರಕೃತಿಯಲ್ಲಿ ಬೆಳೆಯುವಂಥದ್ದು, ನೀರು ನಮ್ಗೆ ಅಗಾಧವಾಗಿ ಸಿಗುತ್ತೆ. ಅದರಿಂದ ಮೊದಲು ಏನು ಮಾಡಬೇಕು, ಒಂದು ಶುದ್ಧವಾದ ಒಂದು ಲೋಟದಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಒಳ್ಳೆ ನೀರು ಹಾಕಿ, ಅಂದರೆ ಚೆನ್ನಾಗಿ ಕಾಯಿಸಿರೋ ನೀರು ಅಥವಾ ಕಾಯಿಸಿಟ್ಟಿದ್ದು ತಣ್ಣಗಾಗಿರಬೇಕು, ಅಥವಾ ಫಿಲ್ಟ್ರ್ ವಾಟರ್ ಯಾವ್ದಾದ್ರು ನಿಮ್ಮ ಮನೇಲಿ ಯಾವ ಸಿಗುತ್ತೋ ಆ ನೀರಿಗೆ ಹಾಕ್ಬಿಟ್ಟು ನೋಡಿ ಒಂದು ನಿಂಬೆಹಣ್ಣ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಇದು ಬೀಜನ ತೆಗೆದಬೇಕು. ಇದನ್ನು ಈ ಬೀಜಗಳು ತಗೊಂಬಿಡಿ. ಈ ಬೀಜ ಏನಾದ್ರು ಒಳಗೆ ಹೋದ್ರೆ ಏನೂ ಆಗಲ್ಲ, ಆದರೆ ಈ ಬೀಜ ಡೈಜೆಸ್ಟ್ ಆಗೋಕ್ಕೆ ಮಿನಿಮಮ್ ಒಂದು 15 ದಿವಸ ಬೇಕಾಗತ್ತೆ ಈ ಬೀಜ ಹೊಟ್ಟೆಲಿ ಕರಗಕ್ಕೆ. ಅದರಿಂದ ಇದೇನು ವಿಷ ಅಲ್ಲ, ಇದು ಒಂದು ಮೆಡಿಷನ್. ಈ ಬೀಜಗಳು ತೆಗೆದುಬಿಟ್ಟು ಈ ರೀತಿ ತೆಗೆದುಬಿಟ್ಟು ಎಲ್ಲ ಬೀಜಗಳನ್ನ ತೆಗೆದುಬಿಟ್ಟು ಈ ಲೋಟಕ್ಕೆ ನಿಧಾನಕ್ಕೆ ಹಿಂಡಿ ಥರ ಒಂದು ಲೋಟಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಬೇಕು.
ಇಲ್ಲಿ ಸಿಟ್ರಿಕ್ ಆಸಿಡ್ ಅಂತಿದೆ. ಈ ಸಿಟ್ರಿಕ್ ಆಸಿಡ್ ಬಹಳ ವಿಶೇಷವಾದಂಥದ್ದು. ಸೊ ಈ ರಸದಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಈ 2 ಎಲೆಕ್ಟ್ರೋಲೈಟ್ಸು ನೀರಲ್ಲಿ ಚೆನ್ನಾಗಿ ರಿಯಾಕ್ಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ಚೆನ್ನಾಗಿ ನಿಂಬೆಹಣ್ಣು ರಸನ ಹಿಂಡಿ ಒಂದು 2 ನಿಮಿಷ ಬಿಡಿ, 2 ನಿಮಿಷ ಬಿಟ್ಬಿಡಿ. ಈ ರೀತಿ ಬಿಟ್ಬಿಟ್ಟು ಒಂದು ಸ್ಪೂನಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸಿಲ್ಲ, ಹಂಗೆ 2 ನಿಮಿಷ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಒಳಗಡೆ. ಯಾಕೆಂದರೆ ನಿಂಬೆಹಣ್ಣಿದ್ದಂಥ ಎಲ್ಲ ವೈಟಮಿನ್ಸು, ಎಲೆಕ್ಟ್ರೋಲೈಟ್ಸು, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಪ್ರತಿಯೊಂದೂ ಮಿನರಲ್ಸು, ನಾನು ಆಗದೆ ಕಾಪರು, ಐರನ್ನು, ಜಿಂಕು, ಮೆಗ್ನೀಷಿಯಮ್, ಮ್ಯಾಂಗನೀಸು ಇದೆಲ್ಲ ಒಳಗೆ ಕಂಪ್ಲೀಟಾಗಿ ಹೋಗಬೇಕು. ಈ ರೀತಿ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು 2 ನಿಮಿಷ ಬಿಡಿ. 2 ನಿಮಿಷ ಬಿಟ್ಬಿಟ್ಟು ಇದಕ್ಕೆ ಸಕ್ಕರೆ ಹಾಕೋಂಗಿಲ್ಲ. ಡಯಾಬಿಟಿಕ್ ಇರೋರು ಕುಡಿಬೋದು, ಸಕ್ಕರೆ ಹಾಕಬೇಡಿ. ಹೈ ಬಿ ಪಿ, ಲೋ ಬಿ ಪಿ ಇರೋರು ಉಪ್ಪು ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಉಪ್ಪು ಹಾಕೋಂಗಿಲ್ಲ. ಪ್ಲೇನ್ ವಾಟರ್ಗೆ, ಸಾದಾ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಿಬಿಟ್ಟು ಈ ನಿಂಬೆಹಣ್ಣ ಹಾಗೆ ಒಂದು 10 ನಿಮಿಷ 5 ನಿಮಿಷ ಬಿಡಿ. ಚೆನ್ನಾಗಿ ರಿಯಾಕ್ಷನ್ ಹಿಂಡಿದ ತಕ್ಷಣ ಘಟಘಟ ಅಂತ ಕುಡಿಯೋದಲ್ಲ. ಯಾವಾಗ ಇದು ಒಂದು 10 ನಿಮಿಷ ಬಿಡ್ತೀವೋ ಕೆಮಿಕಲ್ ರಿಯಾಕ್ಷನ್ ಚೆನ್ನಾಗಿ ಆಗುತ್ತೆ. ಒಂದು ಹನಿ ಒಳಗೋದ ತಕ್ಷಣ ಬಹಳ ಇಮಿಡಿಯೇಟ್ ರಿಯಾಕ್ಷನ್ ಆಗುತ್ತೆ. ಈ ನಿಂಬೆಹಣ್ಣು ರಸದಲ್ಲಿ ಸಿಟ್ರಿಕ್ ಆಸಿಡ್ ಇದೆ ಅಂತಂದೆ. ಸಿಟ್ರಿಕ್ ಆಸಿಡ್ ಯಾವಾಗ ಹೋಯಿತು, ಇದು ಊಟಕ್ಕೆ ಮುಂಚೆ ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ತಿಂದಿದ್ದು ಊಟ ಆದಮೇಲೆ, ಇಲ್ಲ ಊಟ ಆದಮೇಲೆ ಕುಡಿದ್ರೆ ಊಟದಲ್ಲಿರ್ತಕ್ಕಂಥ ಕಲ್ಲು ಮಣ್ಣು ನಾವು ತಿಂದಂಥ ಯಾವುದೋ ಫಾರಿನ್ ಬಾಡಿ ಏನಾಗಿದೆ ಈಚೆ ತೆಗೆದಾಕ್ಬಿಡುತ್ತೆ ಡೈರೆಕ್ಟಾಗಿ ದೊಡ್ಡ ಕರಳಿಗೆ. ಅಷ್ಟು ಪವರು ಈ ಅಸ್ಟ್ರಿಕ್ ಆಸಿಡ್ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿ ಸಾಫ್ಟನಿಂಗ್ ಮಾಡುತ್ತೆ ಅಂತ ಹೇಳಿದೆ. ಒಂದು ಕಿಡ್ನಿ ಒಳಗೆ ಏನಾದ್ರು ಸ್ಟೋನ್ಸ್ ಇದ್ರೆ ದಯವಿಟ್ಟು ಯಾರು ಮೆಡಿಸಿನ್ ತಗೋಬೇಡಿ. ಕಿಡ್ನಿ ಒಳಗೆ ಏನಾದ್ರು ಸ್ಟೋನ್ಸ್ ಇದೆ ಅಂತ ಗೊತ್ತಾಯ್ತು ಅಂತ ನಿಮಗೆ ಡಯಾಗ್ನೈಸ್ ಮಾಡಿದಾಗ ಡಾಕ್ಟರ್ ಹೇಳಿದ್ರೆ ಇದನ್ನ ಮಾಡಿಬಿಡಿ. ನಿಂಬೆಹಣ್ಣು ನೀರು ಕುಡಿದ್ರೆ ಕಿಡ್ನಿ ಒಳಗಿರೋ ಸ್ಟೋನ್ ಎಲ್ಲ ತೆಗೆಯುತ್ತೆ. ಯಾಕೆಂದ್ರೆ ನಿಂಬೆಹಣ್ಣು ರಸಕ್ಕೆ ಒಂದಕ್ಕೆ ಇರೋದು ಜಗತ್ತಿನ ಶಕ್ತಿ. ಅನ್ವಾಂಟೆಡ್ ವಸ್ತುಗಳನ್ನ, ಕಲ್ಲು ಊಟ ಮಾಡುವಾಗ ಅಂದಲೇನ ಕಲ್ಲು ಹೋಗಿದ್ರೆ, ಸೊಪ್ಪು ತರಕಾರಿಗಳೇನ ಕಲ್ಲು ತಗೊಂಡ್ಬಿಟ್ಟಿದ್ರೆ, ಅಥವಾ ತಲೆ ಕೂದಲು ಅಥವಾ ಯಾವ್ದಾದ್ರು ಒಂದು ಬೇಡದಿರೋ ವಸ್ತು ನಾವು ತಿನ್ನೋ ಪದಾರ್ಥ ಒಳಗೆ ಸೇಗು ಸ್ಟಕ್ ಹಾಕಿದ್ರೆ ಸ್ಟಮಕ್ಕಲ್ಲಿ ಕ್ಲೀನ್ ಮಾಡೋದು ಏಕೈಕ ವಸ್ತು ಅಂದರೆ ನಿಂಬೆಹಣ್ಣು. ಇದಕ್ಕೆ ಬಹಳ ವಿಶೇಷವಾದಂಥ ಪವರ್ ಇದೆ. ಯಾಕಿದೆ ಅಂದರೆ ನಿಂಬೆಹಣ್ಣು ಅಸ್ಟ್ರಿಕ್ ಆಸಿಡ್ ಇದೆ. ಅದರಿಂದ ಕಿಡ್ನಿ ಒಳಗೆ ಏನಾದ್ರು ಕಲ್ಲಿದೆ ಅಂತ ಯಾರಾದ್ರು ನಿಮ್ಗೆ ಹೇಳಿದಾಗ, ಅಥವಾ ನಮ್ಮ ಕಿಡ್ನಿ ಒಳಗೆ ಕಲ್ಲೇ ಬರಬಾರ್ದು, ಸ್ಟೋನ್ ಫಾರ್ಮೇಷನ್ ಆಗಬಾರ್ದು, ಅಥವಾ ಮಕ್ಕಳು ಧೂಳಲ್ಲಿ ಆಟಿರ್ತಿರ್ತಾರೆ ಅಥವಾ ಮಣ್ಣಲ್ಲಿ ಆಟ ಆಡ್ತಿರ್ತಾರೆ, ಮಣ್ಣು ಸಣ್ಣ ಧೂಳು ಹೋಗಿರುತ್ತೆ, ಡಸ್ಟ್ ಹೋಗಿರುತ್ತೆ ತಿನ್ನೋ ಪದಾರ್ಥ ಮುಖಾಂತರ, ಕಲ್ಲು ಮಣ್ಣಲ್ಲಿ ಅಥವಾ ಯಾವ್ದಾದ್ರು ಹೋಗಿ ಯಾರೋ ತಿಂಡಿ ಕೊಡುವಾಗ ಅದ್ರ ಮೇಲೆ ಏನೋ ಒಂದು ಕ್ರಿಮಿಕೀಟಗಳೇನಾದ್ರು ಒಳಗೆ ಸೇರ್ಕೊಂಡಿದ್ದಾಗ ಆ ವೈರಸ್ಸು, ಪ್ರೋಟೋಜುವಾ, ಈಸ್ಟು, ಇನ್ಫೆಕ್ಷನ್ನು ಎಲ್ಲ ತೆಗೆಯೋ ಶಕ್ತಿ ಈ ನಿಂಬೆಹಣ್ಣಿಗಿದೆ. ಯಾಕೆ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸು ಇದನ್ನು ತೆಗೆದಾಕ್ಬಿಡುತ್ತೆ. ಆದ್ದರಿಂದ ಇದನ್ನು ಯಾವಾಗ ನಾವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀವೋ ಕಿಡ್ನಿನೂ ಕ್ಲೀನ್ ಮಾಡುತ್ತೆ. ಅದರಿಂದ ಇದು BP ಒಂದೇ ಅಲ್ಲ, ಕಿಡ್ನಿ ಕ್ಲೀನ್ ಮಾಡುತ್ತೆ, ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿ. ನಿಂಬೆಹಣ್ಣು ರಸ ಕುಡಿದ ತಕ್ಷಣ ಅಂತ ತೇಗ ಬರುತ್ತೆ. ಅಲ್ಲಿಗೆ ಅರ್ಥ ಜೀರ್ಣ ಆಗಿದೆ, ಆಗ್ತಾ ಇದೆ. ಮತ್ತೆ ಮಲ ಸರಿಯಾಗಿ ಹೋಗೋದಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಇದನ್ನೇನು ಮಾಡುತ್ತೆ, ಜಿಂಕು ಮತ್ತು ಐರನ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಮಲನ ತೆಗೆದಾಕತ್ತೆ. ಅದರಿಂದ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆನಲ್ಲಿ ಯಾರು ಇದನ್ನ ಕುಡಿತಾರೋ ಹೈಪರ್ ಟೆನ್ಷನ್, ಹೈ BP, ಹೈಪೋ ಟೆನ್ಷನ್, ಲೋ BP ಎರಡು ತಂದು ಬ್ಯಾಲೆನ್ಸ್ ಮಾಡಿ 120/80 ಇಟ್ಬಿಡುತ್ತೆ. ಇದು BP ರೆಮಿಡಿ. ಯಾವಾಗ ಇದು ನಾವು ಚೆನ್ನಾಗಿ ಕುಡಿತೀವೋ ಸ್ಕಿನ್ ಶೈನಿಂಗ್ ಬರುತ್ತೆ. ಎಷ್ಟೇ ವಯಸ್ಸಾದ್ರೂ ಕೂಡ ಮುಖದಲ್ಲಿ ಶೈನಿಂಗ್ ಇರುತ್ತೆ. ಬ್ಯೂಟಿ ಅದರಲ್ಲೂ ಹೆಂಗಸಂತೂ ಈ ಬ್ಯೂಟಿ ಪಾರ್ಲರ್ಗೆ ಹೋಗಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಿನ ಬೆಳಗ್ಗೆ ಹೋದ ತಕ್ಷಣ ಒಂದು ಲೋಟ ನೀರಿಗೆ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಉಪ್ಪು ಮೆಣಸು ಏನು ಹಾಕೊಳ್ಳೋದು ಚೆನ್ನಾಗಿ ಪ್ಲೇನ್ ವಾಟರ್ ಜೊತೆಗೆ ಪ್ಲೇನ್ ರಾ ನಿಂಬೆಹಣ್ಣು ರಸನ ಒಳಗೆ ಹಾಕ್ಬಿಟ್ಟು ಕುಡಿದು ಬಿಟ್ಟ ಅಂದರೆ ಬ್ಯೂಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೆಲ್ಸಲ್ಲಿ ಶೈನಿಂಗ್ ಕ್ರಿಯೇಟ್ ಮಾಡುತ್ತೆ ಈ ಒಂದು. ಅದರಿಂದ ದೃಷ್ಟಿ ದೋಷ ಇದ್ದಾಗ ಇಳಿ ತೆಗಿತೀವಿ, ಆಗ ಶೈನಿಂಗ್ ಬರಲಿ, ಲವಲವಿಕೆ ಬರಲಿ ಅಂತ. ಯಾಕೆಂದರೆ ರಾಹು ಶಾಂತಿ ಆಯಿತು ನಿಂಬೆಹಣ್ಣಲ್ಲಿ. ಅದಲ್ದೇ ನಿಮಗೇನಾದರೂ ಬೈ ಚಾನ್ಸ್, ಓಕೆ ಅದಕ್ಕೂ ಮುಂಚೆ ನಾನು BP ಬಗ್ಗೆ ಮಾತಾಡ್ತೀನಿ. BP ಏನಕ್ಕೆ ಬರುತ್ತೆ ಅಂದಾಗೆ ಚಂದ್ರನ ಜೊತೆಗೆ, ಚಂದ್ರಗ್ರಹ ನಮ್ಮ ಜಾತಕದಲ್ಲಿ ಚಂದ್ರನ ಜೊತೆಗೆ ಚಂದ್ರ ನೀಚನಾದಾಗ, ಚಂದ್ರ ವೀಕ್ ಆದಾಗ, ಅಥವಾ ಬೇರೆಯವರು ಬಂದು ಅವ್ರ ಮೇಲೆ ಕೂತ್ಕೊಂಡು ಡಾಮಿನೇಟ್ ದರ್ಬಾರ್ ಮಾಡಿದಾಗ ಚಂದ್ರ ಕ್ಷೀಣಿಸ್ಬಿಡ್ತಾನೆ. ಯಾವಾಗ ಚಂದ್ರ ಕ್ಷೀಣಿಸ್ದು ಬ್ರೈನ್ಗೆ ಎಫೆಕ್ಟ್. ಚಂದ್ರ ಮನಸ್ಕಾರಕ, ಬ್ರೈನ್ ಕಂಟ್ರೋಲ್ ಮಾಡೋದು ಚಂದ್ರ. ಯಾವಾಗ ಚಂದ್ರ ಕ್ಷೀಣ ಆದರೂ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಕೆಲಸ ಸಿಗ್ತಿಲ್ಲ, ಜಾಬ್ ಸಿಗ್ತಿಲ್ಲ, ಸ್ಯಾಲ್ರಿ ಆಗಿಲ್ಲ, ಮತ್ತೆ ನನಗೆ ಎಂಗೇಜ್ಮೆಂಟ್ ಆಗಲಿಲ್ಲ, ಮದುವೆ ಆಗಲಿಲ್ಲ, ಮಕ್ಕಳಾಗಿಲ್ಲ ಅಂತ ಚಿಂತನೆ ಯಾವಾಗ ಶುರುವಾಗುತ್ತೋ BP ಶುರುವಾಗುತ್ತೆ. ಯಾವಾಗ BP ಶುರುವಾಯಿತು? ಚಂದ್ರನಿಂದ, ಅಂದರೆ ಕ್ಷೀಣತೆಯಿಂದ. ಚಂದ್ರನ ಜೊತೆಗೆ ಏನಾದರೂ ಶನಿ ಸೇರ್ಕೊಂಡ್ಬಿಟ್ಟ ಅಂದಾಗ ಹಾ ಅಂತ ಶುರು ಮಾಡ್ಬಿಡ್ತಾರೆ.
ನೋಡ್ಕೋತೀನಿ, ಕಾಲ್ ಮಾಡ್ಬಿಡ್ತೀನಿ, ಸುಪಾರಿ ಕೊಟ್ಟು ಕೊಲೆ ಮಾಡ್ಬಿಡ್ತೀನಿ, ಇಂಥವ್ನಂತ ಇದ್ದಕ್ಕಿದ್ದಾಗ ರೋಷ ಆವೇಶಗಳು ಶುರುವಾಗತ್ತೆ. ಯಾವಾಗ? ಶನಿ ಇದ್ದಾಗ. ಯಾರ ಜೊತೆ? ಚಂದ್ರ ಇದ್ದಾಗ. ಆದ್ರಿಂದ ಚಂದ್ರನ ಶಾಂತಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ನೀರು ಚಂದ್ರ, ಆಪಹ ಚಂದ್ರ ಶಾಸ್ತ್ರ ಹೇಳ್ತದೆ ವೇದದಲ್ಲಿ, ಆಪೋ ನಾರಾಯಣ ಅಂತ ಶ್ರೀ ನಾರಾಯಣ ಸೂಕ್ತರು ಹೇಳ್ತಾರೆ. ಅದರಿಂದ ಇದನ್ನ ಚಂದ್ರ ಶಾಂತಿ ಆಗ್ತಾ ಇದೆ. ಮತ್ತೆ ಶನಿಗೆ ವಿರುದ್ಧವಾದಂಥ ಶಾಂತಿ ರಾಹು ಶಾಂತಿ. ಶನಿ ನೀಚನಾದಾಗ ರಾಹು ಮುಖಾನೇ ಎಬ್ಬಿಸ್ಬೇಕು, ಅವನ್ನ ಶಾಂತಿ ಪಡಿಸ್ಬೇಕು. ಯಾವುದು? ನಿಂಬೆಹಣ್ಣು ರಸ. ಅದರಿಂದ ಯಾವಾಗ ಚಂದ್ರನ ಜೊತೆಗೆ ಶನಿ ಸೇರಿಕೊಂಡಾಗ ಯಾವಾಗ ಕೋಪ ಆವೇಶ, ಟಿವಿ ಹೊಡೆದು ಹಾಕೋದು, ಬಟ್ಟೆ ಬಿಸಾಕೋದು, ನೋಡು ಮಾತು ಎತ್ತ ತಕ್ಷಣ ಬರೀ ಹೊಲ್ಸ್ ಮಾತು, ಏನು ಅಪ್ಪ ಅನ್ನೋನಿಲ್ಲ ಅಮ್ಮ ಅನ್ನೋ ಪಟ ಪಟ ಅಂತ ಬೈಯೋದೇ ಕೆಲಸ. ಏನು ಗುರುಗಳೇ, ನಮ್ಮ ಮಗ ಬಾಯಿ ಬಂದಾಗ ಬೈತಾರೆ. ಯಾಕೆ? ಶನಿ ಯಾರ ಜೊತೆ ಇದ್ದಾನೆ? ಮಗ ಅಂತ ಅರ್ಕೆ ಕಟ್ಟಿ ಪೂಜೆ ಮಾಡಿ ಮಗನ ಪಡೆದ್ಬಿಟ್ವಿ, ಹೊಡಿತಾನೆ ಬೈತಾನೆ ಅಂದ್ರೆ ಚಂದ್ರನ ಜೊತೆ. ಯಾಕೆ ನಿಮ್ಗೆ ಚಿಂತೆ? ಅಯ್ಯೋ ಮಗಂದೇ ಚಿಂತೆ ಯಾರು ಕೊಡ್ತಿದ್ದಾರೆ? ಚಂದ್ರ. ಯಾಕೆ? ಚಂದ್ರ ಕ್ಷೀಣಿಸ್ಬಿಟ್ಟಿದ್ದಾನೆ, ಚಂದ್ರ ನೀಚನಾಗಿದ್ದಾನೆ, ಚಂದ್ರನ ಜೊತೆಗೆ ಶತ್ರುಗ್ರಹ ಸೇರ್ಕೊಂಡಿದೆ. ಆಗ ಚಂದ್ರ ಭಕ್ತಿ ಶನಿ ದಶ ನಡೆಯುವಾಗ ಕೋಪನೋ ಕೋಪ, ಈ ಕೋಪದಲ್ಲಿ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲು ಎಲ್ಲ ನೋಡಾಡ್ಬಿಡ್ತಾರೆ. ಯಾಕೆ? ಇವರಿಬ್ರು ಕಾಡ್ತಿಂದ. ಹಾಗಾದ್ರೆ ಇವನು ಉಪಶಮನ ಮಾಡಲಿಕ್ಕೆ ಹೋಗಿ ಚಂದ್ರ ಶಾಂತಿ ಅಕ್ಕಿ ದಾನ ಮಾಡಿ ಅಂತನಾ, ಇಲ್ಲ ಎಳ್ಳು ದಾನ ಮಾಡಿ ಅಂತ ಹೇಳ್ತಿಲ್ಲ ನಾನು. ನಿಮ್ಮ ಶರೀರಕ್ಕೆ ಶಾಂತಿ ಮಾಡ್ಕೊಳ್ಳಿ. ಹೇಗೆ? ಒಂದು ಪ್ಲೇನ್ ವಾಟರ್ಗೆ, ಸಾಧಾರಣ ನೀರಿಗೆ ಒಂದು ನಿಂಬೆಹಣ್ಣು ರಸ ಹಿಂಡ್ಬಿಟ್ರೆ ಮುಗಿದೈತಲ್ಲ. ಅದರಿಂದ ಯಾರು ಈ ಜ್ಯೂಸನ್ನ ದಿನನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಇದನ್ನ ಯಾರು ಕುಡಿತಾರೋ BP ಮುಕ್ತರಾಗ್ಬಿಡ್ತಾರೆ. BP ಅನ್ನೋ ಕಾಯಿಲೆನೇ ಇರೋದಿಲ್ಲ. ಅದರಿಂದ ದಯವಿಟ್ಟು ತಿಳ್ಕೊಳ್ಳಿ, BP ಅನ್ನೋ ಕಾಯಿಲೆ ಇಲ್ಲ. ಇದನ್ನೇನಾದ್ರು ಕುಡಿದು ಬಿಟ್ಟು ಒಂದೆರಡು ನಿಮಿಷ ವಾಕ್ ಮಾಡಿಬಿಟ್ರೆ ಸೂರ್ಯನ ಬೆಳಕಲ್ಲಿ ವೈಟಮಿನ್ D3 ಬರುತ್ತೆ. ವೈಟಮಿನ್ ಡಿ ಸ್ಕಿನ್ ಮುಖಾಂತರ ಹೋಗುತ್ತೆ, ಸ್ಕಿನ್ ಮುಖಾಂತರ ಇದನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಆಗ ನಿಮಗೆ ಮನಃಶಾಂತಿ, ಉಲ್ಲಾಸ, ಲವಲವಿಕೆ ಸಿಗುತ್ತೆ. ಆಗ BP ಇದೆ ಅಂತಂತಾನೆ ಏನೂ ಇಲ್ಲ, ಚೆನ್ನಾಗಿದ್ದೇನೆ ಅಂದ್ಬಿಡ್ತೀವಿ. ಅದರಿಂದ ಯಾರು ಇದನ್ನು ಮಾಡ್ತಾರೋ ಅವ್ರಿಗೆ BP ಮುಕ್ತರಾಗ್ತಾರೆ ಅಂತ ಹೇಳ್ತಾ, ಈ ಒಂದು ಮನೆ ಮದ್ದನ್ನು ದಿನನಿತ್ಯ ಮಾಡಿ ಎಂಥ BP, ಹೈ BP, ಲೋ ಪಿ ಇದ್ದವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳೋ ಒಂದು ಸಂದೇಶ ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.